ನಮ್ಮ ಪುನೀತ್ ಸರ್ದೊಂದು ಡೈಲಾಗ್ ಹೇಳೋಣವಾ? ಹೇ ದೇವರಾಜ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವ ಅಂದೇ ಇರಲಿ ಅಂಟ್ಸವ್ರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ. ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ಆರನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಆಕ್ಚುಲಿ ಒಂದೇನು ಮಾತು ಹೇಳ್ತಾ ಇದೀನಮ್ಮ, ಒಂದೇ ನಿಮಿಷ ಜನ ಕೇಳಿಸ್ಕೋಬೇಕಷ್ಟೇ. ನಯನ ಬ್ಯಾಕಪ್ಪ ಕೇಳಿಸ್ಕೋಬೇಕಷ್ಟೇ. ಯಾಕಂದ್ರೆ ಇವತ್ತು ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ ಅಣ್ಣ. ನಮ್ಮ ಕರ್ನಾಟಕದ ಉತ್ಸವ, ನಮ್ಮೂರು ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ. ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಎಲ್ಲರೂ ನಮಸ್ಕಾರ, ಥ್ಯಾಂಕ್ ಯು ಮಾ. ಹೆಣ್ಮಕ್ಳು ಹಾಕೊಳ್ಳೋ ಅಂತ ಅರ್ಶನ ಕುಕ್ಕುವನ್ನ ಬಾಟ ಮಾಡಿಟ್ಕೊಂಡಿದೀವಿ. ಅಂಥದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮುಲ್ಲಾಜಿಲ್ದೆ ನುಗ್ಗೊಡಿತೈತೆ. ಅನ್ನನ ದ್ಯಾವ್ರು ಅಂತ ಕರಿತೀವಿ. ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ಅಂತ ರೈತರಿಗೆ ಗೌರವ ಕೊಡ್ರೋಣ. ಎಲ್ಲರೂ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಚಿನ್ನ.